ಈ ಕೆಲಸ ಯಾರು ಮಾಡಿಸಿದ್ರು ಅಂತ ನರ್ಸನ್ ಒಂದ್ಸಲಿ ಕೇಳ್ಬೇಕಾಗಿತ್ತು. ಕೇಳಿದ್ವಿ. ಮತ್ ಹೇಳೋದಕ್ಕೆ ಇಷ್ಟು ತಡ ಯಾಕೆ? ಬೇಗ ಹೇಳಿ. ಮುಂದಿನ ಪರಿಣಾಮಗಳು ಹೇಗಿರ್ಬೇಕೋ ಹಾಗಿರುತ್ತೆ. ನಾವ್ ಆ ವಿಷಯದ ಬಗ್ಗೆ ಕೇಳಿದಾಗ ಅವಳು ಏನ್ ಹೇಳಿದ್ಲು ಅಂದ್ರೆ, ನೀವು ದುಡ್ಡಿಗೆ ಆಸೆ ಪಟ್ಟಿರ್ಬೋದು, ಆದ್ರೆ ನಿಮ್ ಹಿಂದೆ ಇದ್ದು ಇದನ್ನೆಲ್ಲ ಮಾಡ್ಸಿದ್ರು ಅಂತ ಹೇಳಿದ್ರಿ ಅಲ್ವಾ, ಆ ವ್ಯಕ್ತಿ ಯಾರು ಅಂತ ಹೇಳಿ. ಹೇಳಿ ಮೀರಾ ಅವ್ರೆ, ನಮ್ಮ ಮಗುನ ನಮ್ಮಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡ ಆ ಶತ್ರು ಯಾರು ಅಂತ ಗೊತ್ತಾಗ್ಬೇಕು. ಗೊತ್ತಾದ್ರೇನೆ ಅವ್ರ ಹತ್ರದಿಂದ ನಮ್ಮ ಮಗು ಬಗ್ಗೆ ಗೊತ್ತಾಗತ್ತೆ. ಹೇಳಿ ಮೀರಾ ಅವರೇ, ನಮಗ್ ದೊಡ್ಡ ಸಹಾಯ ಮಾಡ್ದಾಗತ್ತೆ. ಜನ್ಮ ಜನ್ಮಕ್ಕೂ ನಿಮ್ಮನ್ನ ನೆನ್ಪಿಟ್ಕೋತೀವಿ. ಹೇಳ್ತೀನ್ರಿ. ಇಷ್ಟು ದೂರ ಕರ್ಸ್ಕೊಂಡು ಎಲ್ಲ ವಿಷಯನೂ ಹೇಳಿ ಆ ವ್ಯಕ್ತಿ ಬಗ್ಗೆ ಹೇಳ್ದೆ ಹೇಗಿರ್ತೀನಿ? ನನ್ನ ಉಸಿರು ನಿಲ್ಲೋಕ್ಕೂ ಮುಂಚೆ ಖಂಡಿತವಾಗ್ಲೂ ಹೇಳ್ತೀನಿ. ಹಾಗೆ ಮಾಡಿಸಿದ ಯಾರು ಅಂದ್ರೆ ಅದು ಅದು ಹೇಳಿ. ಅದು ಅದು ಹೇಳಿ ಮೀರಾ ಅವರೇ. ಅದು ಅದು ಹೇಳಿ. ಮೀರಾ ಅವ್ರೆ, ಮೀರಾ ಅವರೇ, ಮೀರಾ ಅವ್ರೆ, ಅಯ್ಯೋ ಮೀರಾ ಅವರೇ, ಮೀರಾ ಅವ್ರೆ, ಮೀರಾ ಅವರೇ ಎದ್ದೇಳಿ. ಮೀರಾ ಅವ್ರೆ. ನಮ್ಮ ಮೀರಾ ನಮ್ಮನ್ನೆಲ್ಲ ಬಿಟ್ಟು ಹೊರಟ್ಬಿಟ್ಲು. ನೋ ನೋ ಬಾಬಾ 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 ಬಾಬಾ, ನಮ್ಮ ಮೀರಾ ಅವರು, ಮೀರಾ ಅವರೇ ಎದ್ದೇಳಿ. ಮೀರಾ ಅವರೇ, ಆ ವ್ಯಕ್ತಿ ಯಾರು ಅಂತ ಹೇಳಿ. ಸುಮ್ಮನಿರು. ಅವಳು ಯಾವಾಗ್ಲೂ ನಿಮ್ ಹೆಸರನ್ನೇ ಕನ್ವರ್ಸ್ತಿದ್ಲು. ನಿಮ್ಗೇನೋ ನಿಜ ಹೇಳ್ಬೇಕು ಅಂತ ಒದ್ದಾಡ್ತಿದ್ಲು ರೀ. ಅಯ್ಯೋ ನೋಡಿ, ನಿಮ್ಮ ಹತ್ರ ಮಾತ್ರ ಆ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ಇಷ್ಟು ದಿನ ಬದುಕಿದ್ಲು. ಆ ಕೊನೆ ಮಾತು ಏನು ಅನ್ನೋದನ್ನ ಹೇಳ್ದೆ ಹೊರಟೋದ್ಲು. ಆ ಕೊನೆ ಮಾತ್ ಮೇಲೆ ನನ್ನ ಮಗಳ ರಹಸ್ಯ ಆಧಾರವಾಗಿದೆ ರೀ. ಕೊನೆಗೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕೊನೆ ಉಸಿರು ಬಿಡೋಕ್ಕೂ ಮುಂಚೆ ಆ ಒಂದು ನಿಜನ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಇವಾಗ ನಿನ್ ಮಗಳ ಬಗ್ಗೆ ಹೇಗ್ ತಿಳ್ಕೊತೀಯ? ಅವಳ ಮಗುನ ರೋಡ್ ಮೇಲೆ ಬಿಟ್ಮೇಲೆ ಆ ಮಗು ಏನಾಯ್ತು ಅಂತ ಹೇಗೋ ತಿಳ್ಕೊತೀಯ? ಮೀರಾ ಎಲ್ಲಿ ನನ್ನ ಮಗಳನ್ನ ಬಿಟ್ಟು ಹೋಗಿದ್ಲೋ ಅಲ್ಲಿಂದನೇ ನನ್ನ ಪ್ರಯತ್ನನ ಶುರು ಮಾಡ್ತೀನಿ. ನಮ್ಮ ಪ್ರಯತ್ನ ಸಫಲ ಆಗತ್ತೆ. ನಮ್ಮ ಮಗಳು ಸಿಗ್ತಾಳೆ, ಶತ್ರುಗಳು ಸಿಗ್ತಾರೆ. ತಕ್ಷಣ ಆಶ್ರಮಕ್ಕೆ ಹೋಗೋಣ. ಬಂದ್ರೋ? ನಾವು ಹೋಗ್ತೀವಿ ಬಿಡಿಯತ್ತೆ. ಅಮ್ಮ ಅನ್ನಪೂರ್ಣಾದೇವಿ, ನನ್ನ ಮೊಮ್ಮಗಳು ಯಾರ ಹತ್ರ ಇದ್ದಾಳೋ ಬೇಗ ತೋರ್ಸಮ್ಮ.
ಅಯ್ಯೋ ಬಂಗಾರ, ಈ ಟೈಮಲ್ಲಿ ಒಂದು ಒಳ್ಳೆ ಸ್ಟೆಪ್ ಹಾಕ್ಬಿಡಲ್ವಾ? ಮಾಡೋಣ. ಬಂಗಾರ, ಶ್ರೀಕರ್ ಅವನಿ ಮನೆಗೆ ಸೀರಿಯಸ್ ಆಗಿ ಬಂದಿದ್ದಕ್ಕೆ ಪ್ರಾಣನೇ ಹೋಗುತ್ತೆ ಅನ್ಕೊಂಡ್ಬಿಟ್ಟೆ. ನಾನಂತೂ ಇನ್ನು ನಮ್ಗೆ ಈ ಮನೇಲಿ ರೀಎಂಟ್ರಿನೇ ಇರಲ್ಲ ಅನ್ಕೊಂಡಿದ್ದೆ. ಮೈ ಮೇಲಿಂದ ಒಟ್ಟಿಗೆ 100 kg ಭಾರನ ಕೆಳಗಿಳಿಸಿದ್ರೆ ಮೈಗೆ ಎಷ್ಟು ಹಗುರ ಆಗುತ್ತೋ, ಇವಾಗ ಮೀರಾ ಸಾವಿನ ವಾರ್ತೆ ಕೇಳ್ತಿದ್ದ ಹಾಗೆ ಮನ್ಸಿಗೂ ಅಷ್ಟೇ ಹಾಯಾಗಿದೆ. ಇನ್ನು ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ, ಅಪಾಯದಿಂದ ತಪ್ಪಿಸ್ಕೊಂಡ್ವಿ. ಆ ಮೀರಾ ಅವನಿ ಮಗಳನ್ನ ಎಲ್ ಬಿಟ್ಲೋ ಅಲ್ಲಿಂದನೇ ಅವನಿ ತನ್ನ ಪ್ರಯತ್ನನ ಶುರು ಮಾಡ್ತೀನಿ ಅಂತ ಹೇಳಿದ್ಲು ಅಲ್ವಾ? ಮಗಳು ಬಗ್ಗೆ ಏನಾದ್ರೂ ತಿಳ್ಕೊತಾಳೆ ಅಂತೀಯಾ? ಈ 5 ವರ್ಷಗಳಲ್ಲಿ ಅದೇ ರೋಡು ಅದೇ ಜಾಗದಲ್ಲಿ 100 ಅನಾಥ ಮಕ್ಕಳು ಅನಾಥಾಶ್ರಮದವ್ರಿಗೆ ಸಿಕ್ಕಿರ್ತಾರೆ. ಅಲ್ಲಿ 100 ಆಕ್ಸಿಡೆಂಟ್ಸು ನಡೆದಿರುತ್ತೆ. ಆ ರೋಡ್ ಹಾಗೆ ಇರುತ್ತಾ? ಆ ಏರಿಯಾ ಹಾಗೆ ಇರುತ್ತಾ? ಎಷ್ಟೋ ಬದಲಾವಣೆ ಆಗಿರುತ್ತೆ. ಅವನಿ ಮಗಳಿಗೆ ಸಂಬಂಧಿಸಿದ ಸುಳಿವುಗಳು ಅಲ್ಲಿ ಸಿಗೋದು ಕಷ್ಟ. ಅವನಿ ಮಗುಗೆ ಸಂಬಂಧಿಸಿರೋ ಆಧಾರಗಳು ಸಾಕ್ಷಿಗಳು ಅಲ್ಲಿ ಸಿಗೋದು ಅಸಾಧ್ಯ. ಅವನಿ ತನ್ನ ಮಗಳ ಮೇಲೆ ಆಸೆನ್ ಬಿಡೋದೇ ಒಳ್ಳೇದು. ಯಾವತ್ಗೆ ಇದ್ರೂ ಮನೆಗೆ ವಾರಸ್ತಾರಳು ಒನ್ ಅಂಡ್ ಓನ್ಲಿ ಶೌರ್ಯ ಆಗಿರ್ತಾಳೆ. ಹಾಗಾದ್ರೆ ಇವತ್ ನಾವು ಕೂಲ್ ಆಗಿ 2 ಬಿಯರ್ ಕುಡಿದು ಮಲ್ಕೋಬಹುದು ಅಂತಾಯ್ತು. ನಿನ್ ಮಗಳ ಬಗ್ಗೆ ಹೇಳುವಂತ ಏಕೈಕ ಆಧಾರ ಆ ನರ್ಸ್. ಅವಳೇ ಇವಾಗ ಇಲ್ದಿರೋ ಹಾಗಾಯ್ತು. ಇವಾಗ ಹೇಗಪ್ಪ ದೇವ್ರೆ ಅಂತ ಯೋಚನೆ ಮಾಡ್ತಿದ್ಯಾ ಅವನಿ? ಅಷ್ಟೇ ಬಿಡು, ಅದೇ ಆಗಿರತ್ತೆ. ನಿನ್ ಕಷ್ಟ ಶತ್ರುಗೂ ಕೂಡ ಬರಬಾರ್ದು. ನಮ್ಮ ಮಧ್ಯ ಎಷ್ಟೇ ಮನಸ್ತಾಪ ಇದ್ರೂ ಯಾಕೋ ನಿನ್ನ ಹೀಗೆ ನೋಡ್ತಾ ಇದ್ರೆ ಪಾಪ ಅನಿಸ್ತಾ ಇದೆ. ಬೇಟೆಗಾರಂಗೆ ಕರುಣೆ ಇಲ್ಲ ಅನ್ನೋದು ಎಷ್ಟು ನಿಜಾನೋ, ನಿನಗೆ ದಯೆ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಇನ್ನೊಬ್ರ ನೋವನ್ನು ನೋಡಿ ನೋವು ಪಡೋ ಅಂಥವಳು ಖಂಡಿತ ನೀನಲ್ಲ. ಇನ್ನೊಬ್ರಿಗೆ ಬೇಕು ಅಂತಲೇ ನೋವು ಕೊಡೋ ಅಂಥವಳು ನೀನು. ನಾನು ಯೋಚನೆ ಮಾಡ್ತಾ ಇರೋದು ನನ್ನ ಮಗಳ ಬಗ್ಗೆ ಹೇಗೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಅಲ್ಲ ನಿಹಾರಿಕಾ. ಅದನ್ನ ಹೇಗಾದರೂ ತಿಳ್ಕೋತೀನಿ. ಮತ್ತೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ನ ಮಗಳನ್ನ ಹುಟ್ಟಿದಾಗ್ಲೇ ದೂರ ಮಾಡಿದ ವ್ಯಕ್ತಿ ಬಗ್ಗೆ. ನನ್ನ ಮಗಳು ಸತ್ತೋದ್ಲು ಅಂತ ಸುಳ್ಳು ಹೇಳ್ಸಿರೋ ವ್ಯಕ್ತಿ ಬಗ್ಗೆ. ಇಷ್ಟು ಕಾಲ ನನ್ನ ಮಗು ಬಗ್ಗೆ ನಿಜ ಹೊರಗಡೆ ಬರ್ದೇ ಇರೋ ಹಾಗೆ ಮುಚ್ಚಿಟ್ಟಿರೋ ವ್ಯಕ್ತಿ ಬಗ್ಗೆ. ನನ್ನ ಯೋಚನೆ ಸದ್ಯಕ್ಕೆ ಆ ಅಜ್ಞಾತ ವ್ಯಕ್ತಿ ಬಗ್ಗೆ ಮಾತ್ರನೇ. ಮೊದಲು ಅದ್ಯಾರು ಅಂತ ಗೊತ್ತಾದ್ರೆ ಎಲ್ಲ ಲೆಕ್ಕನೂ ತೀರಿಸ್ತೀನಿ. ಯಾಕ ಭಯ? ನನಗ್ಯಾಕೆ ಭಯ? ಹಣೆ ಮೇಲೆ ಆ ಬೆವರು ಯಾಕೆ? ಬೆವರ ಇಲ್ವಲ್ಲ? ಇದು ನಾರ್ಮಲ್ ಆಗಿ ಹೀಗೆ ಇರುತ್ತೆ. ಓ, ನಾರ್ಮಲ್ ಆಗಿ ಯಾಕೆ ಬರುತ್ತೆ? ಮನ್ಸಲ್ಲಿ ಭಯ ಇದ್ರೇನೆ ಬರುತ್ತೆ. ಯಾವತ್ತಾದರೂ ತಪ್ಪು ಮಾಡಿದ್ರೆ ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೆ ಬರೋದು ಬೆವರು. ಬಿಸಿಲು ಬಿದ್ದಾಗ ಬರೋದು ಬೆವರು. ಇದು ಬೆವರಲ್ಲ, ಒಂದು ರಹಸ್ಯ ಹೊರಗಡೆ ಕಳಿಸ್ತಾ ಇರೋ ಭಯ. ನಿಲ್ಲಿಸ್ತೀಯ ನಿನ್ ಮಾತಿನ ವರ್ಸೆನಾ? ಮೌನವಾಗಿದ್ದೀನಲ್ವಾ ಅಂತ ಹೇಳಿ ಆರೋಪನ ನನ್ನ ಮೇಲೆ ಹೊರಿಸೋ ಪ್ರಯತ್ನ ಮಾಡ್ತಿದ್ಯಾ? ನಾನು ನರ್ಸ್ಗೋಸ್ಕರ ಹೊರಟಾಗ ನಿನ್ನ ಮುಖದಲ್ಲಿ ಚಿಂತೆ ಕಾಣಿಸ್ತು. ನರ್ಸ್ ಮನೆಯಿಂದ ವಾಪಸ್ ಬಂದ್ಮೇಲೆ ನಿನ್ನಲ್ಲಿ ಭಯ ಕಾಣಿಸ್ತು.
ನಿನ್ನಲ್ಲಿರೋ ಈ ಭಯ ನನ್ನಲ್ಲಿ ತುಂಬಾ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆ, ಈ ಮಾತಿನ ವರ್ಷನೇ ಬೇಡ ಅಂದಿದ್ದು. ನನ್ ಮಗಳು ನನ್ನಿಂದ ದೂರ ಆಗೋದ್ರಲ್ಲಿ ನಿನ್ ಕೈವಾಡ, ನಿನ್ ಕುತಂತ್ರ, ನಿನ್ ಪ್ರಮೇಯ ಇದೆ ಅಂತ ಗೊತ್ತಾದ್ರೆ ಸಮುದ್ರ ಆಗಿ ನಿನ್ನ ಮುಳುಗಿಸ್ತೀನಿ, ಪ್ರಳಯ ಆಗಿ ನಿನ್ ಮೇಲೆ ಬೀಳ್ತೀನಿ. ಅಷ್ಟು ಸುಲಭವಾಗ್ಬಿಡಲ್ಲ. ನಿನ್ ಮಗಳು ಮಿಸ್ ಆಗೋದ್ರ ಹಿಂದೆ ನನ್ನ ಕೈವಾಡ ಇಲ್ಲ. ಆ ಘಟನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಆಧಾರ ಇಲ್ಲ. ಹಾಗಂತ ತಪ್ಪು ಮಾಡಿದವ್ರನ್ನ ಹಿಡಿಯೋದಕ್ಕೆ ಅಂತ ಯಾವುದೋ ಒಂದು ಆಧಾರ ಇದ್ದೇ ಇರತ್ತೆ, ಯಾವುದೋ ಒಂದು ಜಾಗದಲ್ಲಿ ಸಿಗತ್ತೆ. ಅವಾಗಿರತ್ತೆ. ನಿನ್ನ ಅಜ್ಞಾತ ಶತ್ರು ನಾನೇ. ನನ್ನ ಬಗ್ಗೆ ಆಗಲಿ, ನಿನ್ನ ಮಗಳ ಬಗ್ಗೆ ಆಗಲಿ, ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅನಾವಶ್ಯಕ. ಅವನಿ ಇಬ್ರೂ ನಿನಗೆ ಸಿಗಲ್ಲ. ಅವನಿ ಸ್ಪೀಡ್ ನೋಡಿದ್ರೆ ಇನ್ ಕೆಲವೇ ದಿನದಲ್ಲಿ ಅವಳು ಅನ್ಕೊಂಡಿದ್ದನ್ನ ಸಾಧಿಸೋ ಹಾಗಿದ್ದಾಳೆ ನಿಹಾರಿಕಾ. ತುಂಬಾ ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಿದ್ದಾಳೆ. ತನ್ನ ಮಗಳ ಬಗ್ಗೆ ಆ ಊರಲ್ಲಿ ಇಂಟ್ರೋಗೇಷನ್ ಶುರು ಮಾಡಿ ಕೊನೆಗೆ ನಮ್ಮ ತಲೆಗೆ ಸುತ್ಕೊಳ್ಳೋ ರೀತಿ ತಗೊಂಡು ಬರ್ತಾ ಇದ್ದಾಳೆ. ಅವನಿ ಕೊಟ್ಟಿರೋ 90 ದಿನದ ಸಮಯದಲ್ಲಿ ಆಲ್ರೆಡಿ ತುಂಬಾ ದಿನಗಳು ಕಳೆದು ಹೋಗಿದೆ. ಸಮಯ ಮುಗಿಯೋ ಅಷ್ಟರಲ್ಲಿ ಮಗಳು ಸಿಗ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಈ ಸಲ ಮಾತ್ರ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದು ಆಸ್ತಿನ ಪಾಲ್ ಮಾಡಲೇಬೇಕು. ಎಲ್ಲ ನಾವ್ ಅನ್ಕೊಂಡಾಗೆ ನಡಿಬೇಕು ದೇವ್ರೆ. ನಾವೇ ಪಟ ಮಾತಾಡ್ತಿದೀವಿ, ನೀವ್ ಯಾಕೆ ಮಾತಾಡ್ತಾನೆ ಇಲ್ಲ? ನೀವು ಗ್ಯಾಪ್ ಅಲ್ಲಿ ಕೊಡ್ತಾ ಇದ್ದೀರಾ ಅದಕ್ಕೆ. ಅಣ್ಣ ಒಂದ್ ಸೈಡಿಂದ ನೀವೊಂದ್ ಸೈಡಿಂದ ಮಾತಾಡ್ತಾನೇ ಇದ್ದೀರಾ. ನೀನೇನ್ ಮಾತಾಡ್ತಾನೆ ಇಲ್ವಲ್ಲ ನಿಹಾರಿಕಾ? ಅವನಿಗೆ ತನ್ನ ಮಗಳಿಗೆ ಸಂಬಂಧಿಸಿರೋ ಇನ್ಫಾರ್ಮೇಶನ್ ಎಲ್ಲಿ ಸಿಕ್ಬಿಡತ್ತು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಆ ನರ್ಸ್ ಅರ್ಧ ಸತ್ಯ ಹೇಳಿ ಸತ್ತೋಗಿದ್ದಕ್ಕೆ ಸರಿ ಹೋಯ್ತು. ಏನಾಯ್ತಕ್ಕ? ನನ್ನನ್ನು ಯಾಕೆ ಹಾಗೆ ಡೌಟಲ್ಲಿ ನೋಡ್ತಿದ್ಯಾ? ಪೊಲೀಸ್ನವ್ರು ನೋಡೋ ಹಾಗೆ. ನರ್ಸು ಅರ್ಥ ಹೇಳಿ ಸತ್ತೋದ್ಲು ಅಂತ ಸಂತೋಷ ಪಡ್ತಿದ್ಯಾ? ಆ ನರ್ಸಿಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತು ಅಂತ ನಿನಗೆ ಗೊತ್ತಾ ಏನು? ಹೇಳು ನಿಹಾರಿಕಾ. ಅಯ್ಯೋ, ನನಗೆ ಗೊತ್ತಿರುತ್ತೆ. ನಿಮ್ಗೆಷ್ಟು ಗೊತ್ತಿದ್ಯೋ ನನಗೂ ಅಷ್ಟೇ ಗೊತ್ತಿರೋದು ಅಕ್ಕ. ಅಷ್ಟೇ ಗೊತ್ತಿರೋದು. ನರ್ಸ್ ಟಾಪಿಕ್ ಬಂದಾಗ ಪ್ರತಿ ಸಲ ನೀನು ಕೃಷ್ಣ ಯಾಕೆ ತುಂಬಾ ಭಯ ಪಡ್ತಿರಲ್ಲ? ಏನಿಲ್ಲ ಅಣ್ಣ, ಈ ಮಧ್ಯೆ ನಾವೇನು ಮಾಡಿಲ್ಲ ಅಂದ್ರೂ ನಮ್ಮ ಮೇಲೆ ಏನೇನೋ ಆರೋಪಗಳು ಬರ್ತಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಪಡ್ತಿದ್ದೀವಿ ಅಷ್ಟೇ ಅಲ್ವಾ ನಿಹಾರಿಕಾ? ಅಷ್ಟೇ. ಅವನಿ ಮಗಳನ್ನ ಹಾಸ್ಪಿಟಲಿಂದ ಮಾಯ ಮಾಡಿದ್ದು ಯಾರಾಗಿರ್ಬೋದು ಅಂತ ನಿನ್ಗನ್ಸುತ್ತೆ ನಿಹಾರಿಕಾ? ನಾನ್ ಮಾತ್ರ ಹೇಗೆ ಗೆಸ್ ಮಾಡಕ್ಕಾಗತ್ತೆ ಭಾವ? ನನಗೆ ನೋ ಐಡಿಯಾ. 90 ದಿನ ಪೂರ್ತಿ ಆಗೋದ್ರೊಳಗೆ ಅವನಿಗೆ ತನ್ನ ಮಗಳು ಸಿಗ್ಬಾರ್ದು ಅಂತ ನಾವೆಲ್ಲರೂ ಭಕ್ತಿಯಿಂದ ಕೇಳ್ಕೊಳ್ಳೋಣ, ಸರಿನಾ? ಬದುಕುದ್ವಿದ್ದೇವೆ. ಅವನಿ ಮಗಳ ಮಿಸ್ಸಿಂಗ್ ವಿಷಯದಲ್ಲಿ ಪ್ರಧಾನ ಪಾತ್ರ ನಂದೇ ಅಂತ, ಸೂತ್ರಧಾರಿನೂ ನಾನೇ ಅಂತ ಇವ್ರಿಗೆ ಮಿಸ್ ಆಗಿ ಕೂಡ ಅನುಮಾನ ಬರಬಾರ್ದು. ಸದ್ಯಕ್ಕೆ ಇವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಹಾಗೆ ನಮಗೆ ಸಪೋರ್ಟ್ ಆಗಿದ್ದಾರೆ. ಇವ್ರನ್ನ ಅಗತ್ಯ ಇದ್ದಷ್ಟು ಮಾತ್ರ ಉಪಯೋಗಿಸ್ಕೋಬೇಕು. ಮಗುನ ನಾನೇ ಹೊರಗಡೆ ತಗೊಂಡು ಹೊರಟೋದೆ. ನಮ್ಮನೆ ಹತ್ರ ಇರೋ ಏರಿಯಾದಲ್ಲಿ ಒಂದು ಅನಾಥಾಶ್ರಮದ ಹತ್ರ ಇಟ್ಬಿಟ್ಟು ನಾನು ಹೊರಟೋದೆ. ಏನಾಯ್ತವನಿ? ನನ್ನ ಮಗುನ ರೋಡಲ್ಲಿ ಬಿಟ್ಬಿಟ್ಲು ಅಂತ
ಮೀರಾ ಹೇಳಿದ್ಲು, ಆಗ್ಲೇ ಹುಟ್ಟಿದ ಮಗು ತಾಯಿ ಪಕ್ಕದಲ್ಲಿರೋದ್ ಬಿಟ್ಟು ರೋಡಿಗೆ ಬಂದ್ಲು. ಅಮ್ಮನ ಹಾಲು ಕುಡಿಬೇಕಾಗಿದ್ದ ಮಗು ಬೀದಿ ಪಾಲಾಯ್ತು. ನನ್ನ ಎದೆ ಮೇಲೆ ಮಲ್ಕೊಂಡು ಆಡ್ಬೇಕಾಗಿರೋ ಮಗು ರೋಡ್ ಮೇಲೆ ಮಲ್ಕೊಂಡು ಹತ್ತಿರ್ತಾಳೆ. ಹುಟ್ಟಿದ ಮಗುವಿನ ಅಳು ಅಮ್ಮಂಗೆ ಆನಂದವಾಗಿರತ್ತೆ ಹೊರತು ಅಮ್ಮನಿಂದ ದೂರ ಆಗಿ ಅತ್ತಳು ಅಮ್ಮಂಗೆ ಎಷ್ಟು ನರ್ಕ ಗೊತ್ತಾ? ಅದನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ತುಂಬಾ ನೋವಾಗ್ತಾ ಇದೆ. ಹುಡ್ತಿದ್ದ ಹಾಗೆ ಆ ಮಗುಗೆ ದೇವರು ಅಷ್ಟು ಕಷ್ಟನ ಯಾಕೆ ಕೊಟ್ನೋ ಆ ಭಗವಂತನಿಗೆ ಗೊತ್ತಿರಬೇಕು. ನಡೆದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಇನ್ನಷ್ಟು ನೋವಾಗತ್ತೆ. ಇನ್ನು ಅದನ್ನ ನೆನಪು ಮಾಡ್ಕೋಬೇಡ. ಮಗುನ್ ಬಿಟ್ಟಿದ್ದ ಏರಿಯಾಗೆ ಹೋಗ್ತಿದ್ದೀವಿ ಅಲ್ವಾ, ಅಲ್ಲಿ ನಮಗೆ ಏನಾದರೂ ಕ್ಲೂ ಸಿಗುತ್ತೇನೋ ಅಂತ ನೋಡೋಣ. ನಮ್ಮ ಮಗು ನಮಗೆ ಸಿಗೋವರೆಗೂ ನಾವು ಪ್ರಯತ್ನನ ಬಿಡಬಾರ್ದು. ಎಲ್ಲ ಒಳ್ಳೇದೇ ಆಗತ್ತೆ. ನೀನು ಅಳ್ಬೇಡ. ಎಲ್ಲಿದ್ದಾಳೋ ನನ್ನ ಮುದ್ದು ಮಗಳು? ದೊಡ್ಡ ಕಲೆಕ್ಟರ್ ಆಗ್ಬೇಕು ಅನ್ಕೋತಿದ್ದಾಳೋ ಏನೋ. ಅವಳಿಗಷ್ಟೆಲ್ಲ ಸೀನೇ ಇಲ್ಲ. ಹೇಳಿ ಶಾರದಾ ಅವ್ರೆ. ಹೌದಾ? ಸರಿ ಸರಿ. ಅಜ್ಜಿ ಅದನ್ನ ಅಮ್ಮನವರಿಗೋಸ್ಕರ ತಯಾರು ಮಾಡ್ತಿರ್ತಾರೆ. ಇವಾಗ ಅಕ್ಷಯನ ಸೇರಿಯಾಗಿ ಸಿಕ್ಕಾಕ್ಸ್ಬೇಕು. ಸರಿ ಶಾರದಾ ಅವ್ರೆ, ಈ ಸರಿ ಬಂದಾಗ ಆ ವಿಷಯದ ಬಗ್ಗೆ ಮಾತಾಡೋಣ. ಇವಾಗ ಅಜ್ಜಿ ಹತ್ರ ಹೋಗಿ ನಿಧಾನವಾಗಿ ಫಿಟ್ ಅಕ್ಷಯ ತಲೆಯಲ್ಲಿ ಹೌದು, ಈಗಷ್ಟೇ ನೋಡಿದೆ. ನೀವು ಮಾಡಿದ ಮಾಲೆನ ಅವಳು ಮುಡ್ಕೊಂಡಿದ್ದಾಳೆ. ಅಕ್ಷಯ, ಅಕ್ಷಯ, ಅಕ್ಷಯಗೆ ಇವಾಗ ಫುಲ್ ಕ್ಲಾಸ್ ತಗೋತಾರೆ. ಏನಮ್ಮ ಅವರೇ? ನಿನ್ನ ಈ ಕೆಲ್ಸನ ನೀನಲ್ದೆ ಇನ್ಯಾರಾದ್ರೂ ಮಾಡಿದ್ರೆ ಸರಿಯಾಗಿ ಬಾರ್ಸಾಕ್ಬಿಡ್ತಿದ್ದೆ. ನಾನೇನ್ ಮಾಡ್ದೆ? ಅಮ್ಮನವ್ರಿಗೋಸ್ಕರ ಮಾಡಿರೋ ಹಾರನ ನೀನ್ ಮುಡ್ಕೋತ್ಯಾ? ಬುದ್ಧಿ ಇದೆಯಾ ನಿನ್ಗೆ? ಅಮ್ಮನವ್ರ ಮಾಲೆನ ಧರಿಸೋ ಅಷ್ಟು ಅರ್ಹತೆ ಇದೆಯಾ ನಿನ್ಗೆ? ಇದು ನನ್ನ ತಲೆಗೆ ಹೇಗ್ ಬಂತು ನನಗೆ ಗೊತ್ತಿಲ್ಲ ದೊಡ್ಡಮ್ಮ ಅವರೇ. ಬಾಯ್ ಬಿಟ್ರೆ ಎಲ್ಲ ಸುಳ್ಳು.
ಹೇಗೆ ಹುಟ್ಟಿದ್ಯೋ ಏನೋ, ಚಿಕ್ಕ ಹುಡುಗಿ ಆಗಿರೋದಕ್ಕೆ ನಾನು ಈ ಮಾತನ್ನು ಅನ್ಬಾರ್ದು. ನಿನ್ನ ಶನಿ ನಮ್ಗೆ ಯಾವಾಗ ಬಿಡುತ್ತೋ ಏನೋ. ಈ ಫ್ಲವರ್ಸ್ ನಾನೇ ಮುಡ್ಸಿದ್ದು ಅಕ್ಷಯ. ನೀನು ನಮ್ಮ ಮನೆಯಿಂದ ಹೊರಗಡೆ ಹೋಗೋವರೆಗೂ ಹೀಗೆ ಕಾಟ ಕೊಡ್ತಾ ಇರ್ತೀನಿ. ಹೇಗಿದೆ ಏಟು? ಸೂಪರ್ ಅಲ್ವಾ? ನನಗೆ ನೋವು ಕೊಡ್ತಾ ನೀನು ನಗ್ತಿದ್ದೀನಂತ ಅನ್ಕೋತಿದ್ದೀಯ, ಆದರೆ ನಾನು ಇದ್ದಷ್ಟು ಪ್ರಶಾಂತವಾಗಿ ನಿನ್ಗಿರೋಕ್ಕಾಗಲ್ಲ. ನೀನು ಹೀಗೆ ಬೆಳೆದ್ರೆ ದ್ವೇಷ ಪ್ರತೀಕಾರದಿಂದ ಹುಚ್ಚಿಯಾಗಿ ತಯಾರಾಗ್ತೀಯ. ನಾನು ಹೊರಗಿನೋಳಾಗಿರೋದಕ್ಕೆ ಸಹಿಸ್ಕೋತಿದ್ದೀನಿ. ಯಾವತ್ತೋ ಒಂದಿನ ಅವನಿ ಮೇಡಮ್ ಅವ್ರ ಮಗಳು ಬರ್ತಾಳೆ, ನಿನ್ನ ಫೇಸ್ ಮಾಡ್ತಾಳೆ. ಆ ವಿಷಯ ನೆನ್ಪಿಟ್ಕೋ.